Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ಸ್ವಾಗತ ಕೊಡ್ತಾ ನಿಮಗೆಲ್ಲರಿಗೂ ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಯಾರೆಲ್ಲ ಮೊನ್ನೆ 28/1/2024 ನವೋದಯ ಅಲ್ಲ ಸೈನಿಕ್ ಎಕ್ಸಾಮ್ ಬರ್ದು ಬಂದ್ರಲ್ಲ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಿಮಗೆಲ್ರಿಗೂ ಒಳ್ಳೆ ರಿಸಲ್ಟ್ ಬರಲಿ ಅಂತ ಆ ದೇವರಲ್ಲಿ ಕೋರ್ಕೊಂತ ನಾನು ಇವತ್ತು ನಿಮಗೆ ಹೇಳೋದು ಏನಪ್ಪಾ ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಇಂದು ರಿಸಲ್ಟ್ ಯಾವಾಗ ಬರುತ್ತೆ ಫೋನ್ ಮಾಡ್ತಾವ ಯಾರ ಸ್ಟೂಡೆಂಟ್ಸ್ ಗಳಲ್ಲ ಪೇರೆಂಟ್ಸ್ ಗಳ ಸಖತ್ ಫೋನ್ ಮಾಡಕತ್ತಾರ, ಮೆಸೇಜ್ ಹಾಕಕತ್ತಾರ. ನನಗೆ ಕಾಲ್ ರಿಸೀವ್ ಮಾಡಕ್ ಆಗ್ತಿಲ್ಲ. ಕೆಲವೊಂದ್ ಸಮಯದಲ್ಲಿ ಕೆಲವರಿಗೆ ನಾನು ರಿಪ್ಲೈ ಮಾಡಿದೀನಿ, ಇನ್ನು ಕೆಲವರಿಗೆ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಸ್ವಲ್ಪ ಬಿಸಿ ಇರೋದ್ರಿಂದ. ಹಾಗಾಗಿ ಯಾರಿಗೆಲ್ಲ ಇನ್ನೂ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅವ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿರಿ, ನಾನು ವಾಪಸ್ ಫ್ರೀ ಆದಾಗ ಖಂಡಿತ ಅವ್ರ ಜೊತೆ ನಾನು ಮಾತಾಡ್ತೀನಿ. ಯಾರು ಬೇಜಾರ್ ಮಾಡ್ಕೋಬೇಡಿ. ಆದ್ರೆ ಏನಪ್ಪಾ ಅಂದ್ರೆ ಗೊತ್ತಿರೋ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ನಮಗೆ ಕಾಲ್ ಮಾಡ್ತಾರೆ, ಖಂಡಿತ ನಾನು ಫ್ರೀ ಇದ್ರೆ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಎಲ್ರಿಗೂ ಎಲ್ಲ ಪೇರೆಂಟ್ಸ್ಗೂ ಹೇಳೋದೇನಪ್ಪಾ ಅಂದ್ರೆ ಹೋದ ವರ್ಷ ಅಂದ್ರೆ 2023 ನಾವೇನು ಎಕ್ಸಾಮ್ ಬರ್ದಿದ್ವಲ್ಲ, 2023 ಎಕ್ಸಾಮ್ ಬರ್ದಿದ್ವಲ್ಲ, ಅವಾಗ ಎಷ್ಟು ತಿಂಗಳಿಗೆ ರಿಸಲ್ಟ್ ಬಿಟ್ಟಿದ್ರು ಸರ್, ಎಷ್ಟು ದಿನ ತಗೊಂಡಿದ್ರು ಸರ್, ಎಕ್ಸಾಮ್ ಬರ್ದು ಎಷ್ಟು ದಿನ ಆದ್ಮೇಲೆ ಅವ್ರು ರಿಸಲ್ಟ್ ಬಿಟ್ಟಿದ್ರು ಅಂತ ಅದನ್ನ ನೋಡ್ಕೊಂಡ್ಬಿಟ್ರೆ ನಮಗೆ ಗೊತ್ತಾಗ್ಬಿಡತ್ತೆ ಅಲ್ವಾ, ಎಷ್ಟು ದಿನಕ್ಕೆ ಬಿಡ್ಬೋದು ಅಂತ. ಹಾಗಾಗಿ ಬರ್ರಿ ಒಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್. ಅದಕ್ಕಿಂತ ಮುಂಚೆ ಈ ವರ್ಷ ಯಾರ್ದೆಲ್ಲ 1/4/2013 ಮೇಲೆ ಡೇಟ್ ಆಫ್ ಬರ್ತ್ ಇದೆಯೋ ಅವರೆಲ್ಲರೂ ಕೂಡ ಈ ವರ್ಷದ ಸೈನಿಕ್ ಶಾಲೆ ನವೋದಯ ಶಾಲೆಗಳಿಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಳ್ರಣ. ಟೈಮ್ ಇಲ್ಲ ಕಣ್ರಣ. ಮುಂದಿನ ನೋಡ್ರಿ, ಆಲ್ರೆಡಿ ಜನವರಿ ಮುಗೀತು, ಫೆಬ್ರವರಿ, ಮುಂದಿನ ವರ್ಷ ಜನವರಿಗೆ ನಿಮ್ಮ ಸೈನಿಕ್ ಶಾಲೆ ನವೋದಯ ಶಾಲೆ ಎಕ್ಸಾಮ್ ಆಗ್ಬಿಡತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಈಗ್ಲಿಂದನೇ ಸ್ಟಾರ್ಟ್ ಆಗ್ಲಿ, ಕಾಯ್ಬೇಡ್ರಿ. ರಜಾ ಸಿಕ್ಕ ಮೇಲೆ ರಜದಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಸರ್, ಆಮೇಲೆ ಸ್ಟಾರ್ಟ್ ಮಾಡೋಣ ಸರ್, ಈ ವರ್ಷದ ರಜಾ ಸ್ಟಾರ್ಟ್ ಆಗತ್ತಲ್ಲ ಬೇಸಿಗೆ ರಜಾ, ಆಮೇಲೆ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಏನಾರೇ ಒಳ್ಳೆ ಕೆಲಸಕ್ಕೆ ಟೈಮು ಮುಹೂರ್ತ ಏನು ಇಲ್ಲ ಅಂತ ಬೇಗ ಶುರು ಮಾಡ್ಕೊಬಿಡ್ಬೇಕಂತೆ. ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಂದ್ರೆ ನಾವು ಜಾಸ್ತಿ ಕಾಯಬಾರ್ದಂತೆ, ಶುರು ಹಚ್ಕೊಂಡ್ಬಿಡ್ಬೇಕು ಅಲ್ವಾ. ಒಳ್ಳೇದು ಅಂತ ಗೊತ್ತಿರತ್ತಲ್ವಾ. ಹಾಗಾಗಿ ನಿಮ್ಮ ಮಕ್ಕಳಿಗೆ ನವೋದಯ ಸೈನಿಕ್ ಮತ್ತೆ RMS ಅಂತ ಶಾಲೆಗಳಿಗೆ ಕಳಿಸೋದೇ ಆದ್ರೆ ಪ್ರಯತ್ನ ಸ್ವಲ್ಪ, ನಾನು ಮುಂಚೆನೆ ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಬೇಗನೆ ಇರ್ಲಿ. ಯಾಕಂದ್ರೆ ಮಕ್ಕಳ ಮೈನ್ ಮೇಲೆ ಪ್ರೆಷರ್ ಬೀಳೋದ್ ಬೇಡ. ಅವ್ರು ಆಡ್ತಾ ಖುಷಿಯಾಗಿ ಕಲಿಬೇಕು, ಅವ್ರಿಗೆ ಟೈಮ್ ಕೊಡ್ರಿ. ಓಕೆ, ಹಾಗಾದ್ರೆ ಬರ್ರಿ, ಈಗ ಅದನ್ನ ಹೇಳಿದಿನಲ್ವಾ. ಬರ್ರಿ, ಈಗ ಹೋದ ವರ್ಷ ಎಕ್ಸಾಮ್ ನಡೆದಿದ್ದು 8/1/2023. ಎಷ್ಟು? 8/1/2023. ಅದೇ ಜನವರಿ ತಿಂಗಳು 2023 ನಡೆದಿತ್ತು. ಹಾಗಾದ್ರೆ ಸರ್ ಎಕ್ಸಾಮ್ ಏನೋ ನಡೆದಿತ್ತು, ಆದ್ರೆ ನಮಗೆ ಆನ್ಸರ್ ಏನಪ್ಪಾ ಅಂದ್ರೆ ನಮಗೆ ರಿಸಲ್ಟ್ ಈಗೇನ ನಾವೆಲ್ಲ OMR ಶೀಟ್ ಅಲ್ಲಿ ಟಿಕ್ ಹಾಕಿ ಕೀ ಆನ್ಸರ್ ಎಲ್ಲ ಚೆಕ್ ಮಾಡ್ಕೊಂತಿದೀವಲ್ಲ. ಕೆಲವೊಂದು ಕೋಚಿಂಗ್ ಸೆಂಟರ್ ಇಂದ ಕಳಿಸಿರೋದು ಒಂದ್ 16 ಕೋಚಿಂಗ್ ಸೆಂಟರ್ ಚೆಕ್ ಮಾಡಿರ್ತೀನಿ. ನೀವು ಒಂದೊಂದೇ ಮಾಡಲ್ಲ, 2-3 ಕೋಚಿಂಗ್ ಸೆಂಟರ್ ಇಂದ ಚೆಕ್ ಮಾಡಿರ್ತೀರಿ. ಕೆಲವು ಪೇರೆಂಟ್ಸ್ ಫೋನ್ ಮಾಡ್ಬಿಟ್ಟು ಸರ್ ಒಂದ್ ಕೋಚಿಂಗ್ ಸೆಂಟರ್ ಇಂದ ಚೆಕ್ ಮಾಡಿದ್ರೆ 5 ಮಾರ್ಕ್ಸ್ ಜಾಸ್ತಿ ಬರ್ತಿದೆ, ಇನ್ನೊಂದು ಕೋಚಿಂಗ್ ಸೆಂಟರ್ ಕೀ ಆನ್ಸರ್ ಚೆಕ್ ಮಾಡಿದ್ರೆ 5 ಮಾರ್ಕ್ಸ್ ಕಡಿಮೆ ಬರ್ತಿದೆ ಸರ್, ಒಂದು 6-7 ಕಡಿಮೆ ಬರ್ತಿದಾವೆ, ಇಲ್ಲ ಜಾಸ್ತಿ ಬರ್ತಿದಾವೆ ಅಂತ ಹೇಳ್ತಿದ್ದೀರಿ. ಹಾಗಾದ್ರೆ ನಾನ್ ಹೇಳೋದು ಒಂದೇ, ಈಗ ಕೋಚಿಂಗ್ ಸೆಂಟರ್ ಇಂದ ಮಾಡ್ಬೇಕಾದ್ರೆ ನಮ್ಮಂತ ಟೀಚರ್ಸ್ ಗಳೇ ಮಾಡ್ತಾರೆ, ಇನ್ನೇನಿಲ್ಲ. ಆ ಟೀಚರ್ಸ್ ಗಳು ಮಾಡ್ಬೇಕಾದ್ರೆ ಅವರ ಪ್ರಕಾರ ಅದು ಸರಿಯಾಗಿರುತ್ತೆ. ಆದ್ರೆ ಗೌರ್ಮೆಂಟ್ ಇಂದ ಬರ್ಬೇಕಾದ್ರೆ, ಬೋರ್ಡ್ ಇಂದ ಬರ್ಬೇಕಾದ್ರೆ ಅವರ ಅನಾಲಿಸಿಸ್ ಪ್ರಕಾರ ಒಂದು 5-10 ಮಾರ್ಕ್ಸ್ಗಳು ವೇರಿಯೇಷನ್ ಆಗ್ಬಹುದು. ಆಗಲ್ಲ ಅಂತ ನಾನು ಹೇಳಲ್ಲ, ಆಗ್ಬಹುದು, ಆಗದೇನೂ ಇರಬಹುದು, ಅಷ್ಟೇ ಬರ್ಬೋದು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ಹಾಗಾಗಿ ಅವುಗಳ ಮೇಲೆ ಗಮನ ಕಡಿಮೆ ಮಾಡಿ ನಾನು ಹೇಳೋದೇನಪ್ಪಾ ಅಂದ್ರೆ, ಹೋದ ವರ್ಷ 8ನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತು. ನಮಗೆ ನಿಮ್ಮ ಮಗು ಎಷ್ಟು ಮಾರ್ಕ್ಸ್ ತಗೊಂಡಿದೆ ಅಂತ ಹೇಳತ್ತೆ. ಟೈಮ್ ತಗೊಂಡಿದ್ದು 12/2/2023. ಅಂದ್ರೆ ಎಕ್ಸಾಮ್ ಆಗಿ 34 ದಿನಗಳ ನಂತರ ಅವ್ರು ನಮಗೆ ಏನ್ ಹೇಳಿದ್ರು, ಮಗು ಎಷ್ಟು ಮಾರ್ಕ್ಸ್ ತಗೊಂಡಿದೆ, OMR ಶೀಟ್ ಆನ್ಸರ್ ಇರುತ್ತಲ್ವಾ, ಎಷ್ಟು ಆನ್ಸರು ನಿಮ್ಮ ಮಗು ಸರಿ ಮಾಡಿದೆ, ಎಷ್ಟು ಆನ್ಸರ್ ತಪ್ಪು ಮಾಡಿದೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳೋದಕ್ಕೆ 34 ದಿನಗಳ ಸಮಯ ತೆಗೆದುಕೊಂಡಿತ್ತು. ಹಾಗಾದ್ರೆ ಈ ವರ್ಷ ಈ ಕೀ ಆನ್ಸರ್ ಬರೋದಕ್ಕೆ ನಮಗೆ ಎಷ್ಟು ಟೈಮ್ ಬೇಕಾಗತ್ತೆ? 34 ಅಥವಾ 35 ದಿನ ಅಂತ ನಾವು ತಗೊಂಡ್ರೆ ಮಾರ್ಚ್ 1, 2, 3, 4, 5 ಒಳಗೆ, ನನ್ನ ಪ್ರಕಾರ ಫೆಬ್ರವರಿ, ಈ ತಿಂಗಳು ಜನವರಿ ಫೆಬ್ರವರಿ ಅಲ್ವಾ, ಫೆಬ್ರವರಿ ಕೊನೆ ವಾರದಲ್ಲೇ ಬರುತ್ತೆ. ಯಾಕಂದ್ರೆ ಸೈನಿಕ್ ಶಾಲೆ ಅಕಾಡೆಮಿಕ್ ಇಯರ್ 1/4/2024 ಅಂದ್ರೆ ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಅವ್ರು ಅಕಾಡೆಮಿಕ್ ಇಯರ್. ನಮ್ಮ ಅಷ್ಟರಲ್ಲಿ ಮಗುನ ಅಡ್ಮಿಷನ್ ತಗೋಬೇಕು ಅವರು.
ಏಪ್ರಿಲ್ ಒಳಗೆ ಮಗುನ ಅಡ್ಮಿಷನ್ ತಗೊಂಡ್ಬಿಡ್ತಾರೆ ಅವರೆಲ್ಲ ಕೌನ್ಸಿಲ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಏನೇನು ಮೆಡಿಕಲ್ ಟೆಸ್ಟ್ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು 1ನೇ ತಾರೀಕು ಒಳಗೆ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಮ್ದು ಏನಾಗುತ್ತೆ ಜೂನ್ 1 ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ಅಕಾಡೆಮಿಕ್ ಇಯರ್, ಆದ್ರೆ ಅವರು ಏಪ್ರಿಲ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡೋದ್ರಿಂದ ಇವರ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅಲ್ಲ ಸ್ಪೀಡ್ ಇರುತ್ತೆ. ಹಾಗಾಗಿ ನನ್ನ ಅನಾಲಿಸಿಸ್ ಪ್ರಕಾರ ಫೆಬ್ರವರಿ ಕೊನೆಯ ವಾರ ಬಿಟ್ರೆ ಮಾರ್ಚ್ 1, 2, 3ಕ್ಕೆ ನಮ್ಮ ಮಗುವಿನ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಅವ್ರು ಹೇಳ್ಬಿಡ್ತಾರೆ. ಅದೇ ನಮ್ಮ ಫೈನಲ್ ಮಾರ್ಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಸರ್ ಹಂಗಾರೆ ರಿಸಲ್ಟ್ ಇನ್ ಯಾವಾಗ ಬಿಡ್ತಾರೆ? ಅವ್ರು ಬರೇ ನಮ್ಮ ಮಗು ಮಾರ್ಕ್ಸ್ ಹೇಳಿದ್ರೆ ರಿಸಲ್ಟ್ ಎಷ್ಟು ಗಂಟೆ ನೋಡಿ, ಇಲ್ಲಿ 12ನೇ ತಾರೀಕು ಅದೇ 2ನೇ ತಿಂಗಳು 12ನೇ ತಾರೀಕು ಮಾರ್ಕ್ಸ್ ಬಿಟ್ಟಿದ್ರೆ ಮತ್ತೆ 24 ಅಂದ್ರೆ 12 24 ಅಂದ್ರೆ ಮತ್ತೆ 12 ದಿನದಲ್ಲಿ ರಿಸಲ್ಟ್ ಬಿಟ್ಟಿದ್ರು. ಅಂದ್ರೆ ಎಕ್ಸಾಮ್ ಆಗಿ ಎಕ್ಸಾಕ್ಟ್ 45 ಡೇಸ್ಗೆ ರಿಸಲ್ಟ್ ಕೊಟ್ಟಿದ್ರು. ಹಾಗಾದ್ರೆ ಈ ಸರಿ ಎಕ್ಸಾಮ್ 28ಕ್ಕಾಗಿದೆ ಸರ್, ಎಕ್ಸಾಕ್ಟ್ 45 ಡೇಸ್ ಅಂದ್ರೆ ಮಾರ್ಚ್ 10ರಿಂದ 15ರ ಒಳಗೆ ನಿಮ್ಮ ಮಗುವಿನ ಭವಿಷ್ಯ ಅಂದ್ರೆ ರಿಸಲ್ಟ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ. ಕ್ಲಿಯರ್? ಮಾರ್ಚ್ 15ನೇ ತಾರೀಕಿನ ಒಳಗೆ ಎಷ್ಟು ಹೇಳಿ? ಮಾರ್ಚ್ 15ರ ಒಳಗೆ ನಿಮ್ಮ ಮಗುವಿನ ಭವಿಷ್ಯ ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅಂತ ಹೇಳುತ್ತೆ, ಇದರಲ್ಲಿ ಬರುತ್ತೆ. ಬಟ್ ಇನ್ನೊಂದು ಹೇಳ್ತೀನಿ ನಾನು, ಸರ್ ನಾವು ಡಾಕ್ಯುಮೆಂಟ್ಸ್ ನ ಯಾವಾಗ ರೆಡಿ ಮಾಡ್ಕೋಬೇಕು ಸರ್? ರಿಸಲ್ಟ್ ಬಂದ್ಮೇಲೆ ರೆಡಿ ಮಾಡ್ಕೊಳೋದಾ ಅಥವಾ ಈಗಲೇ ರೆಡಿ ಮಾಡ್ಕೊಳೋದಾ? ಈಗ ಯಾರೆಲ್ಲ ಕೀ ಆನ್ಸರ್ಸ್ ನೋಡ್ಕೊಂಡಿದ್ದೀರಲ್ವಾ ಬೇರೆ ಬೇರೆ ಕೋಚಿಂಗ್ ಅಕಾಡೆಮಿ ಇದು, ನೀವೇನ್ ಮಾಡ್ರಿ ಅಂದ್ರೆ ಒಂದು 200 ಆಸುಪಾಸು 190 ಮೇಲೆ 170 190 ಮೇಲಿರೋರು, ಮತ್ತೆ ಕೆಲವೊಂದ್ಸಲ ತುಂಬಾ ಕಮ್ಮಿ ನಿಲ್ಲುತ್ತೆ, ಕೆಲವೊಂದ್ಸಲ ಜಾಸ್ತಿ ನಿಲ್ಲುತ್ತೆ. ಯಾಕಂದ್ರೆ ಪೇಪರ್ ಡಿಫಿಕಲ್ಟ್ ಲೆವೆಲ್ ಆಫ್ ದಿ ಪೇಪರ್ ಡಿಫಿಕಲ್ಟ್ ಇದ್ರೆ ಮಾರ್ಕ್ಸ್ ಕಡಿಮೆ ಇರುತ್ತೆ, ಕಡಿಮೆ ನಿಲ್ಲುತ್ತೆ. ಮತ್ತೆ ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸ್ ಗಳ ಸಂಖ್ಯೆ ಕಡಿಮೆ ಇದ್ರೂ ಸಹ ಅದ್ರ ಮೇಲೆ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಕೆಲವೊಂದ್ಸಲ ಜಾಸ್ತಿ ನಿಲ್ಲೋ ಚಾನ್ಸಸ್ ಇರುತ್ತೆ, ಕೆಲವೊಂದ್ಸಲ ಕಡಿಮೆ ನಿಲ್ಲೋ ಚಾನ್ಸಸ್ ಇರುತ್ತೆ. ಯಾರೆಲ್ಲ OBC ಇರ್ಲಿ, SC ST ಮತ್ತೆ ಡಿಫೆನ್ಸ್ ಇಂದ ಯಾರೆಲ್ಲ ಇದೀರಿ 200 ಹತ್ರ ಇದೀವಿ, 200 ಇಂದ ದೂರನೂ ಇಲ್ಲ ಸರ್, 200 ಗಿಂತ ಜಾಸ್ತಿ ತುಂಬಾ ಮೇಲೂ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಮತ್ 200ಕ್ಕಿಂತ ಮೇಲ್ ಯಾರೆಲ್ಲ ಇದೀರಿ 200 240 250 260 ಮೇಲಿರೋರು ಪಕ್ಕಾ ರೆಡಿ ಮಾಡಿಸ್ರಿ. ಡಾಕ್ಯುಮೆಂಟ್ಸ್ ನ ಯಾವಾಗ್ಲೂ ರೆಡಿ ಮಾಡಿ ಇಟ್ಕೋಬೇಕು. ಅದು ನವೋದಯ ಶಾಲೆಗೂ ಡಾಕ್ಯುಮೆಂಟ್ಸ್ ಬೇಕು, ಸೈನಿಕಿಗೂ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನಿಮ್ಮ ಮಗು ಮುಂದೆ ಓದೋದಕ್ಕೂ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅಂತ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಅದನ್ನ ತಿಳ್ಕೊಳ್ರಿ. ನನ್ನ ಇನ್ನೊಂದು ವಿಡಿಯೋದಲ್ಲಿ ನನ್ನ ಏನೇನ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಸೈನಿಕ ಶಾಲೆಗೆ ಹೋಗ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು, ಅಲ್ಲಿ ನಮ್ಮ ಮಗು ಸೆಲೆಕ್ಟ್ ಆದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಅದನ್ನೆಲ್ಲ ನಾನು ಮುಂಚೆನೆ ಹೇಳ್ತೀನಿ. ಆಮೇಲೆ ಅವ್ರು ಜಾಸ್ತಿ ಟೈಮ್ ಕೊಡಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಸ್ಕೊಳಕ್ಕೆ, ಸೆಲೆಕ್ಷನ್ ಲಿಸ್ಟ್ ಬಿಟ್ಟರು ತಕ್ಷಣ ಕರೀತಾರೆ. ಹಾಗಾಗಿ ನೀವೆಲ್ಲ ಡಾಕ್ಯುಮೆಂಟ್ ನ ರೆಡಿ ಮಾಡಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ. 200 ಮೇಲ್ ಇದೆ ಅಂದ್ರೆ ರೆಡಿ ಮಾಡಿ ಇಟ್ಕೊಳ್ರಿ, ನಿಮ್ಮ ಡಾಕ್ಯುಮೆಂಟ್ಸ್ ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗಾದ್ರೆ ಓಕೆನಾ? ಕ್ಲಿಯರ್? ಯಾರೆಲ್ಲ ಪೇರೆಂಟ್ಸ್ ಗಳು ದಯವಿಟ್ಟು ಇನ್ನು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಂಡಿಲ್ಲ ದಯವಿಟ್ಟು ರೆಡಿ ಮಾಡಿಸ್ಕೊಳ್ಳಿ. ಅದ್ರ ಬಗ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದಕ್ಕೆ ಸದ್ಯದಲ್ಲೇ ಇನ್ನೊಂದು ವಿಡಿಯೋಸ್ ನ ಬಿಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇನ್ನು ಯಾರೆಲ್ಲ ಆ ಬೆಲ್ ಬಟನ್ ನ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ ನನ್ನ ಪ್ರತಿಯೊಂದು ವಿಡಿಯೋಸ್ಗಳು ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ಬೇಕು ನಿಮಗೆ ಅಂದ್ರೆ ಮೊದಲು ಆ ಬೆಲ್ ಬಟನ್ ಎಲ್ಲ ಕ್ಲಿಕ್ ಮಾಡಿ ಅದ್ರ ಮೇಲೆ ಆಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಈಗೆಲ್ಲ ನಾನು ಹೇಳೋದೇನಪ್ಪಾ ಅಂದ್ರೆ ನಮ್ಮಲ್ಲಿ ಮಾರ್ಚ್ 1ನೇ ತಾರೀಕಿಂದ ನನ್ನ ಪ್ರಕಾರ ಆಕ್ಚುಲಿ ನಾನು ಮಾರ್ಚ್ 1 ಅಲ್ಲ ಫೆಬ್ರವರಿ 20 ಇಂದಾನೇ ಮಾಡೋ ಚಾನ್ಸಸ್ ಸಾಧ್ಯತೆಗಳು ಜಾಸ್ತಿ ಇದೆ. ಫೆಬ್ರವರಿ 20ಗೆ ಮಾಡ್ಬೇಕಂತ ಪ್ಲಾನ್ ಇದೆ. ಹೆಚ್ಚು ಕಮ್ಮಿ ಆದ್ರೆ ಒಂದು ವಾರ 10 ದಿನ ಹೆಚ್ಚು ಕಮ್ಮಿ ಆಗ್ಬಹುದು. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಯಾರೆಲ್ಲ ಇನ್ನು ಫೆಬ್ರವರಿ 15 ನನ್ನ ಲಾಸ್ಟ್ ಡೇಟ್ ಅಡ್ಮಿಷನ್ ಆನ್ಲೈನ್ ಆನ್ಲೈನ್ ಇಂದು ಯಾರೆಲ್ಲ ಕೋಚಿಂಗ್ ಸೆಂಟ್ರಿಗೆ ಕಳಿಸಿ ಓದ್ಸಕ್ ಆಗ್ತಿಲ್ಲ ಸರ್, ನನಗೆ ಕೋಚಿಂಗ್ ಸೆಂಟ್ರಿಗೆ ಕಳಿಸಿ ಓದ್ಸಕ್ ಆಗ್ತಿಲ್ಲ ಅನ್ನೋರು, ಯಾರೆಲ್ಲ ಇನ್ನು ನಾವು ಸರ್ ಆನ್ಲೈನ್ ಅಲ್ಲೇ ಓದಿಸ್ತೀವಿ ಅಂತ ಹೇಳೋರು 9741183187 ನನ್ನ ಈ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಥವಾ ಕರೆ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇದೇ ತಿಂಗಳು ಫೆಬ್ರವರಿ 15 ಲಾಸ್ಟ್ ಡೇಟ್ ಆಗಿರುತ್ತೆ. ಆನ್ಲೈನ್ ಅಲ್ಲೂ ಸಹ ನಾನು ಜಾಸ್ತಿ ಸ್ಟೂಡೆಂಟ್ಸ್ ನ ತಗೊಳೋದಿಲ್ಲ, ಅಲ್ಲೂ ಸಹ ಲಿಮಿಟೆಡ್ ಸ್ಟೂಡೆಂಟ್ಸ್ ಗಳನ್ನ ಮಾಡ್ಕೊಂಡು ಕ್ಲಾಸ್ ಮಾಡೋದ್ರಿಂದ ಆನ್ಲೈನ್ ಕ್ಲಾಸಸ್ ಗಳನ್ನ ಫೆಬ್ರವರಿ 15 ಲಾಸ್ಟ್ ಆಗಿರುತ್ತೆ. ಯಾಕಂದ್ರೆ 1 ತಿಂಗಳು 2 ತಿಂಗಳಲ್ಲೆಲ್ಲ ನಾವು ಸೈನಿಕು RMS ನವೋದಯ ಪಾಸ್ ಮಾಡ್ತೀವಿ ಅನ್ನೋದು ಸುಳ್ಳು.
ಪ್ರಯತ್ನ ಯಾವಾಗ್ಲೂ ಕೂಡ ನಾನು ಹೇಳೋದೊಂದೇ, ಒಂದು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ. ಪ್ರಯತ್ನ ಮಾಡೋದಾದ್ರೆ ಒಂಚೂರು ಮೊದಲಿಂದಾನೇ ಪ್ರಯತ್ನ ಮಾಡ್ರಿ. 3, 4, 5ನೇ ಕ್ಲಾಸ್ ಯಾರಿದ್ದೀರಿ, ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು ಕ್ಲಾಸಸ್ಗಳನ್ನ. ಮೊದಲ ದಿನದಿಂದನೇ ತಗೋಬೇಕು ದಯವಿಟ್ಟು. ಆಮೇಲೆ ನೀವು ಫೋನ್ ಮಾಡ್ಬಿಟ್ಟು ಸರ್ ಅಡ್ಮಿಷನ್ ತಗೊಳ್ರಿ ಅಂದ್ರೆ ನಿಮಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಬಂದಿರಲ್ಲ. ನಾನಲ್ಲಿ 2-3 ಚಾಪ್ಟರ್ ಮಾಡಿರ್ತೀನಿ. ಆಮೇಲೆ ಏನ್ ಮಾಡ್ತೀರಿ ಸರ್ ಅಡ್ಮಿಷನ್ ಅಂತೀರ. ನಾನು ಕೂರ್ಸ್ಕೊಂಡು ಆನ್ಲೈನ್ ಡೈರೆಕ್ಟ್ ಆಗಿ ಪಾಠ ಮಾಡ್ಕೊಂತ ಹೋಗ್ತಿರ್ತೀನಿ, ನಿಮಗೆ ಅದು ಅರ್ಥನೂ ಆಗ್ತಿರಲ್ಲ. ಮತ್ತೆ ಯಾರೆಲ್ಲ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗೋರು ಇದ್ದೀರಿ, ದಯವಿಟ್ಟು ಅವ್ರಿಗೊಂದು ಕಿವಿ ಮಾತು. ಆಫ್ಲೈನ್ ಅಲ್ಲಿ ಆದ್ರೆ ನಮ್ ಮುಂದೆ ಮಗು ಇರುತ್ತೆ, ಅವ್ರು ಓದ್ತಿದೀವೋ ಇಲ್ಲೋ ಅಂತ ನಾವು ನೋಡ್ತೀವಿ. ಬಟ್ ಆನ್ಲೈನ್ ಅಲ್ಲಿ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ 1 ದಿನ 2 ದಿನ 3 ದಿನ ಕೇಳೋದು, 4ನೇ ದಿನ ಬಿಡೋದು, 5ನೇ ದಿನ ಕೇಳೋದು, 6ನೇ ದಿನ ಬಿಡೋದು, 7 ಬಿಡೋದು, 8ನೇ ದಿನ ಕೂರೋದು. ಇದೆಲ್ಲ ಮಾಡೋದಾದ್ರೆ ನಿಮ್ ಮಗುಗೆ ಆನ್ಲೈನ್ ಕ್ಲಾಸಸ್ಗೆ ಸೇರ್ಸ್ಲೇಬೇಡ್ರಿ. ನಾನ್ ಹೇಳೋದೇನಪ್ಪಾ ಅಂದ್ರೆ ಪೇರೆಂಟ್ಸ್ಗಳು ಜವಾಬ್ದಾರಿ ತಗೊಂಡು ಮನೆಯಲ್ಲಿ ದಿನ ಮಗುನ ಮುಂದೆ ಕೂರ್ಸ್ಕೊಂಡು ಓದಿಸೋದಾದ್ರೆ, ಕ್ಲಾಸಸ್ನ ಕೇಳಿಸೋದಾದ್ರೆ ನೀವು ಕುತ್ಕೊಳ್ಳಿ, ಪಕ್ಕದಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳಿ. ಮಗುಗೂ ಅರ್ಥ ಆಗ್ತಿದೆಯೋ ಇಲ್ಲ ಅಂತ ಗೊತ್ತಾಗತ್ತೆ. ನೀವು ಮುಂದೆ ಕುತ್ಕೊಂಡು ಮಗುಗೆ ಓದಿಸೋದೇ ಆದ್ರೆ ಮಾತ್ರ ಆನ್ಲೈನ್ ಕ್ಲಾಸಸ್ನ ಜಾಯಿನ್ ಮಾಡಿಸಿ, ಅದರ್ವೈಸ್ ಬೇಡ. ದುಡ್ಡು ಮರದ ಮೇಲೆ ಸಿಗಲ್ಲ, ಕಷ್ಟಪಟ್ಟು ಬೆವರು ಸುರಿಸಿದ್ರೇನೆ ದುಡ್ಡು ಬರೋದು. ಆ ದುಡ್ಡನ್ನ ವೇಸ್ಟ್ ಮಾಡಬೇಡಿ, ಓಕೆನಾ? ಹಾಗಾದ್ರೆ ಸಮಯ ದುಡ್ಡಿಗಿಂತನೂ ಬಹಳ ಮುಖ್ಯವಾದದ್ದು. ಈಗ ಹೋದ ವರ್ಷ ಈಗೆಲ್ಲ ನವೋದಯ ಸೈನಿಕ್ ಎಕ್ಸಾಮ್ ಬರ್ದಿದಾರಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಅವರು 1 ವರ್ಷದ ಪ್ರಯತ್ನ, ಅವರ ಪ್ರಯತ್ನ ಏನ್ ಮಾಡಿದ್ದು ಅದು ವ್ಯರ್ಥ ಆಗೋ ಚಾನ್ಸಸ್ಗಳಿರುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಬಹಳ ಇರ್ಬೇಕಾಗತ್ತೆ. ಬರೀ ಸೆಲೆಕ್ಷನ್ಗೆ ಅಂತ ನಾವು ಮಾಡಬಾರ್ದು, ಔಟ್ ಆಫ್ ಔಟಿಗೆ ರೀಚ್ ಮಾಡಬೇಕು. ಕೇವಲ ನಾನು ಸೆಲೆಕ್ಟ್ ಆಗ್ಬೇಕಂದ್ರೆ 90 ತಗೋಬೇಕು. ನಾನು SC ಕ್ಯಾಟಗರಿ ಸರ್, ನಂದು 90 ಮೇಲೆ ಇದ್ರೆ ಸೆಲೆಕ್ಟ್ ಆಗ್ತೀನಿ ಸರ್. ನಂದು ST ಕ್ಯಾಟಗರಿ ಸರ್, ಒಂಚೂರು ಕಡಿಮೆ ಇದ್ರು ಸೆಲೆಕ್ಟ್ ಆಗ್ಬೋದಾ ಸರ್? ಸರ್ ನನ್ನ ಲೇಡೀಸು ಸರ್, ನಾನು ಜನರಲ್ OBC. ಡೋಂಟ್ ಥಿಂಕ್ ಅಬೌಟ್ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮು. ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ಇರತ್ತ? 100 ಮಾರ್ಕ್ಸಿಗೆ. ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ. ನನಗೆ ಎಷ್ಟು ಬೇಕು? 100ಕ್ಕೆ 100 ಬೇಕು. ಎಷ್ಟು ಮಾರ್ಕ್ಸಿಗೆ ನಿಲ್ಲತ್ತೆ ಕಟ್ ಆಫ್, ಅದು ಯೋಚನೆ ಮಾಡಿ ಯಾವತ್ತು ಕಲಿಬೇಡ್ರಿ. ಈ ವರ್ಷ ನಾನು ನವೋದಯ ಸೈನಿಕ್ ಓದ್ತಿದ್ದೀನ, 300 ಮಾರ್ಕ್ಸಿಗೆ ಸೈನಿಕ, 300 ತಗೋಬೇಕು ನಾನು. 100 ಮಾರ್ಕ್ಸಿಗೆ ನವೋದಯನ. ನನ್ನ ಟಾರ್ಗೆಟ್ ನೀನ್ ಯಾವ ಕೆಟಗರಿನಾರು ಆಗಿರು, ಲೇಡೀಸು, ಜನರಲ್, OBC, SC ST ಏನಾರು ಆಗಿರಿ, ಟಾರ್ಗೆಟ್ 100. ನಾಟ್ ಫಾರ್ ಕ್ವಾಲಿಫೈ. ನಾವು ಕ್ವಾಲಿಫೈ ಅಲ್ಲ, ಸೆಲೆಕ್ಟೆಡ್ ಲಿಸ್ಟ್ ಅಲ್ಲಿ ಫಸ್ಟ್ ಹೆಸರು ಇರ್ಬೇಕು ನಮ್ದು. ಹಂಗ ಓದ್ಬೇಕು, ಇಲ್ಲ ಓದಕ್ಕೆ ಹೋಗ್ಬೇಡ್ರಿ. ಆ ತರ ಪ್ರಯತ್ನ ಇಟ್ಕೊಳ್ರಿ. ಆ ತರ ಮನಸ್ಥಿತಿ ಅವತ್ತಿಂದನೇ ಕಾನ್ಫಿಡೆಂಟ್ ಆಗಿ ಕುತ್ಕೊಳ್ರಿ. ನಾನು 100ಕ್ಕೆ 100 ತಗೋಬೇಕು. ನಾನು ಏನೇನು ಓದ್ಬೇಕು ಸರ್, ಹೇಗ್ ಓದ್ಬೇಕು ಸರ್ ಕೇಳ್ರಿ, ನಾನು ಹೇಳ್ತೀನ. ನಿಮಗೆ ಹೇಗ್ ಓದ್ಬೇಕಂತ ನಾನು ಹೇಳ್ಕೊಡ್ತೀನ. ನಾನು ಇದೀನಿ ನಿಮಗೆ ಹೇಳಕ್ಕ. ಓದಕ್ ನೀನ್ ರೆಡಿನಾ? ಓದಕ್ ನೀವು ರೆಡಿನಾ? ಅದು ಇಂಪಾರ್ಟೆಂಟ್. ನೀವು ಓದಕ್ ರೆಡಿ ಇಲ್ಲ, ನಾನು ಬಾಯ್ ಬಡ್ಕೊಂಡ್ರೆ ಏನ್ ಯೂಸ್ ಆಗತ್ತದ? ಏನ್ ಯೂಸ್ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀವು ಓದಕ್ ರೆಡಿ ಇದ್ರೆ ನೀವು ಎಲ್ಲೇ ಇರ್ಲಿ, ನಮ್ ಕ್ಲಾಸಸ್ ಅಲ್ಲಾಗ್ಲಿ ಅಥವಾ ನೀವು ಯಾವ್ದೋ ಒಂದು ಹಳ್ಳಿಯಲ್ಲಿ ಕುತ್ಕೊಂಡು ನಮ್ ಕ್ಲಾಸ್ ಕೇಳ್ತಿರೋ, ನೋ ಪ್ರಾಬ್ಲಮ್. ಎಲ್ಲಾ ಕ್ಲಾಸ್ ಒಂದೇ. ನಾನ್ ಹೇಳೋದು ಏನು, ನಿನ್ನಲ್ಲಿ ಆ ಹಠ ಇರ್ಬೇಕು, ನಿನ್ನಲ್ಲಿ ಆ ಛಲ ಇರ್ಬೇಕು. ನಾನ್ 100ಕ್ಕೆ 100 ತಗೋಬೇಕು ಸರ್, ಏನೇನ್ ಓದ್ಬೇಕು, ಹೇಗ್ ಓದ್ಬೇಕು, ಎಷ್ಟು ಗಂಟೆ ಓದ್ಬೇಕು ಕೇಳಿ ನಾನು ಹೇಳ್ತೀನಿ. ನಾನಿದ್ದೀನಿ, ಅದ್ರ ಬಗ್ಗೆ ಹೆದರ್ಬೇಡ. 1 ವರ್ಷ ಟೈಮ್ ಇದೆ, ಪ್ರಯತ್ನ ಪಡು. ಅದ್ ಯಾಕಾಗಲ್ಲ ನೋಡೋಣ, ಓಕೆನಾ? ಯಾವುದಕ್ಕೂ ನಾವು ಏನಾಗಿರ್ಬೇಕು, ನಾವು ರೆಡಿ ಇರ್ಬೇಕು ಮೊದ್ಲು, ಓಕೆ? ಅದಕ್ಕೋಸ್ಕರ ಹೇಳೋದೇ ಇಷ್ಟೇ. ಒಂದು ಸಲ ಡಿಸೈಡ್ ಮಾಡ್ಕೊಳ್ಳಿ. ನೀವು ಡಿಸೈಡ್ ಮಾಡ್ಕೊಂಡು ನನ್ನ ಕ್ಲಾಸಸ್ ತಗೊಳ್ಳಿ. ಸುಮ್ನೆ ತಮಾಷೆಗೆ ನಾನು 4 ದಿನ ಓದ್ದೆ ಸೈನಿಕ್ ನವೋದಯ, ನಾನು ಆನ್ಲೈನ್ ಕ್ಲಾಸಸ್ ತಗೊಂತಿದ್ದೀನಿ, ನಾನು ಕೋಚಿಂಗ್ ಹೋಗ್ತಿದ್ದೀನಿ ಅಂತ ಒಂದು ಸ್ಟ್ಯಾಂಡರ್ಡ್, ಒಂದು ಸ್ಟೈಲ್ಗೋಸ್ಕರ ಬರಬೇಡಿ. ನಾನು ಸೀಟ್ ತಗೊಳ್ಳೇಬೇಕು ಅಂತ ಹಠ ಇಟ್ಕೊಂಡಿರೋರು ಮಾತ್ರ ನನ್ನ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ತಗೊಳ್ಳಿ. ಖಂಡಿತ ನನ್ನ ಕಡೆಯಿಂದ 100% ಸಪೋರ್ಟ್ ಇರುತ್ತೆ. ನನಗೆ ಎಂತ ಗೊತ್ತಿರುತ್ತೆ ಎಲ್ಲ ನಾನು ನಿಮ್ಗೆ ಕಲ್ಸಕ್ ರೆಡಿ. ಬಟ್ ನೀವು ಕಲಿಯಕ್ ರೆಡಿ ಇರ್ಬೇಕು. 100ಕ್ಕೆ 100 ತೆಗಿತೀಯಾ ಅಂದ್ರೆ ಹೇಳ್ಬಾರ್ದು. ಅಷ್ಟ ಆ ಪವರ್ ಮೀನ್ಸ್ ಆ ತಾಕತ್ ನಿನ್ನಲ್ಲಿದ್ರೆ ನೀನ್ ಟ್ರೈ ಮಾಡು. ಇರತ್ತೆ, ಎಲ್ಲಿಗೆ ಹೋಗುತ್ತೆ, ಬರುತ್ತೆ. ನೀನ್ ಪ್ರಯತ್ನ ಪಟ್ರೆ ನಾನು ಖಂಡಿತ ಕಲ್ಸಕ್ ರೆಡಿ. ನಾನು ರೆಡಿ ಇದ್ದೀನಿ, 100% ನಾನು ರೆಡಿ ಅಂದ್ರೆ 100% ನೀನು ರೆಡಿ ಇರ್ಬೇಕು. 100% ಮಾರ್ಕ್ಸ್ ಸಿಗುತ್ತೆ, ಓಕೆನಾ? ನೀವು ಕಲಿಯಕ್ ರೆಡಿ ಇರೋರು ಯಾರೆಲ್ಲ ಕಲಿಬೇಕು ಸರ್, ನಾವು ಕಲಿಯಕ್ ರೆಡಿ ಇದ್ದೀವಿ, ದಯವಿಟ್ಟು ಕಲಿಸಿ ಅನ್ನೋರಿಗೆ ಫೆಬ್ರವರಿ 15 ನನಗೆ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಕ್ಲಾಸಸ್ನ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ.
ನಾನು ಆನ್ಲೈನ್ ಕ್ಲಾಸಸ್ನ ಫೆಬ್ರವರಿ 20ರಿಂದ ನಾನು ಸ್ಟಾರ್ಟ್ ಮಾಡೋ ಎಲ್ಲ ಚಾನ್ಸಸ್ಗಳಿದ್ದಾವೆ. ಹೆಚ್ಚು ಕಮ್ಮಿ ಒಂದು ವಾರದಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮುಂದಿನ ವರ್ಷ ಈಗೆಲ್ಲ ಯಾರ್ದೆಲ್ಲ ಡೇಟ್ ಆಫ್ ಬರ್ತ್ ಇದೆ ನೋಡ್ಕೊಳ್ಳಿ. 1/4/2013ರಿಂದ ಮೇಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತೀರಾ. 5ನೇ ಕ್ಲಾಸಲ್ಲಿ ಓದು 4ನೇ ಕ್ಲಾಸಲ್ಲಿ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, 5ನೇ ಕ್ಲಾಸಲ್ಲಿ ಇರ್ಬೋದು, 6ನೇ ಕ್ಲಾಸಲ್ಲಿ ಇರ್ಬೋದು, ಅವ್ರು ಸೈನಿಕ ಸ್ಕೂಲಿಗೆ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ನವೋದಯಕ್ಕೆ 5ನೇ ತರಗತಿಲಿ ಓದ್ತಿರುವಂಥ ಮಕ್ಕಳುಗಳು ಸೈನಿಕಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಸರ್ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳನ್ನು ಯಾರ್ಯಾರು ತಗೋಬೋದು ಸರ್? 4ನೇ ಕ್ಲಾಸು 5ನೇ ಕ್ಲಾಸ್ ಇರೋರು ಸೀರಿಯಸ್ ಆಗಿ ತಗೊಳ್ರಿ, ಖಂಡಿತ ಹೆಲ್ಪ್ ಆಗುತ್ತೆ. 3ನೇ ಕ್ಲಾಸ್ ಇರೋರು ಕೂಡ ಈಗಲಿಂದನೇ ಟಚ್ ತಗೊಂಡ್ರೆ ಬಹಳ ಒಳ್ಳೆಯದು. ಹಾಗಾಗಿ 3, 4, 5 ಯಾರೆಲ್ಲ ಇದ್ದೀರಿ, ಈ ವರ್ಷ ಈಗ 4 ಓದ್ತಿರ್ತೀರಾ, ಮುಂದಿನ ವರ್ಷ 5 ಆಗ್ತೀರಾ, ಈ ವರ್ಷ 3 ಓದ್ತಿರ್ತೀರಾ, ಅವ್ರು 4ನೇ ಕ್ಲಾಸಿಗೆ ಬರ್ತೀರಾ, ದಯವಿಟ್ಟು ಸೀರಿಯಸ್ ಇಂದ ತಗೊಳ್ರಿ, ಖಂಡಿತ ಆಗತ್ತೆ. ನಾನು ಸೈನಿಕ ಆಗ್ಬೇಕನ್ನೋರು 2 ವರ್ಷ ಪ್ರಯತ್ನ ಮಾಡಲೇಬೇಕಾಗತ್ತೆ. ಮಾಡ್ರಿ, ಒಳ್ಳೆ ರಿಸಲ್ಟ್ 300 ಮಾಡ್ರಿ, ಒಳ್ಳೇದಾಗ್ಲಿ. ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಗಳು, ವಿದ್ಯಾವಂತ ಪ್ರಜೆಗಳಾಗ್ರಿ. ಹಾಗಾಗಿ ಓಕೆ, ಈಗ ಇವತ್ತು ನಾನು ನಿಮಗೆ ಹೇಳಿರೋದೇನಪ್ಪ ಅಂದ್ರೆ, ಇನ್ನು ಎಕ್ಸಾಮ್ ಬರೆದು 45 ಡೇಸ್ ಒಳಗೆ ನಮ್ಮ ಮಗುವಿನ ರಿಸಲ್ಟ್ ಬರುತ್ತೆ. ದಯವಿಟ್ಟು ಯಾರೆಲ್ಲ ಪೇರೆಂಟ್ಸ್ಗಳು ಡಾಕ್ಯುಮೆಂಟ್ಸ್ ನಮ್ಮ ಮಗುದು 220, 230, 200 ಮೇಲೆ ಮಾರ್ಕ್ಸ್ ಇದೆ ಸರ್ ಅನ್ನೋರೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೊಂದು ವಿಡಿಯೋದ ಮೂಲಕ ಇನ್ನೊಂದು ವಿಡಿಯೋನ ರೆಡಿ ಮಾಡ್ಕೊಂಡು ಸದ್ಯದಲ್ಲೇ ಬರ್ತೀನಿ. ಎಲ್ರಿಗೂ ಬಾಯ್, ಎಲ್ರಿಗೂ ಒಳ್ಳೇದಾಗ್ಲಿ. ರಿಸಲ್ಟಿಗೆ ಆಲ್ ದ ಬೆಸ್ಟ್.